ಹಲೋ ನನ್ನ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಾನು ವ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಾನಿವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ನನ್ನ ನಾಯಿ, ನನ್ನ ಬೆಕ್ಕು ಎಲ್ಲ ಹೇಗೆ ಮಲಗಿದ್ದಾವೆ ಅಂದರೆ ಇವತ್ತೊಂದು ಲೇಸಿಯೆಸ್ಟ್ ಡೇ ಅಂತಲೇ ಹೇಳ್ಬೋದು. ಯಾರೂ ಕೂಡ ಮನೇಲಿರಲಿಲ್ಲ. ನನ್ನ ಮಗ ಒಂದು ಕಡೆ ಹೋಗಿದ್ದ, ಹಸ್ಬೆಂಡ್ ಡ್ಯೂಟಿ ಹೋಗಿದ್ದರು, ಯಾರೂ ಇರಲಿಲ್ಲ. ನಾನು ಒಬ್ಬಳೇ ಮನೇಲಿದ್ದೆ. ಏನು ಕೆಲಸ ಮಾಡೋಕ್ಕೋ ಮೂಡ್ ಆಗ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ನಾನು ವರ್ಕನ್ನು ಸ್ಟಾರ್ಟ್ ಮಾಡಿದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಪಾತ್ರೆ ತೊಳ್ಕೊಂಡು, ಏನೋ ಒಂದು ಲೇಸಿಯೆಸ್ಟ್ ಡೇ, ಒಂದು ನಾರ್ಮಲ್ ಡೇ, ಆ ರೀತಿಯಾಗಿ ಒಂದು ದಿನನ ನಾನು ಸ್ಪೆಂಡ್ ಮಾಡಿದೆ ಅಂತ ಹೇಳ್ಬೋದು. ಆದರೆ ತುಂಬ ಬೋರ್ ಆಗ್ತಿತ್ತು ಫ್ರೆಂಡ್ಸ್. ನನಗೆ ತುಂಬ ಕೆಲಸ ಇತ್ತು ಆ್ಯಕ್ಚುಲಿ. ಬಟ್ಟೆ ಎಲ್ಲ ಸ್ವಲ್ಪ ಸ್ಟಿಚ್ ಮಾಡಲಿಕ್ಕೆಲ್ಲ ಇತ್ತು. ಆದರೂ ಕೂಡ ನಾನು ಅದು ಯಾವುದನ್ನು ಮಾಡಲಿಲ್ಲ. ಅವತ್ತಿಡೀ ನಂದು ಫ್ರೂಟ್ಫುಲ್ಲಾಗಿರಲಿಲ್ಲ ಆ್ಯಕ್ಚುಲಿ. ಸ್ವಲ್ಪ ಹೆಡ್ಏಕ್ ಕೂಡ ಇತ್ತು. ಹಾಗಾಗಿ ತುಂಬ ಲೇಸಿಯಾಗಿಯೇ ಕಳೆದೆ ನಾನು ಅವತ್ತು ಅಂತ ಹೇಳ್ಬೋದು. ಸೊ ಸಮ್ಟೈಮ್ಸ್ ನಮಗೆ ತುಂಬಾ ಲೇಝಿ ಫೀಲ್ ಆಗುವಂಥದ್ದು ನಾರ್ಮಲ್. ಎಲ್ಲ ಕೆಲಸನೂ ಎಲ್ಲ ದಿನವೂ ಒಂದೇ ಥರ ಮಾಡಬೇಕು ಅಂದರೆ ಯಾರಿಗೂ ಕೂಡ ಆಗೋದಿಲ್ಲ. ಒಂದು ಏನಪ್ಪ ಅಂತ ಹೇಳಿದ್ರೆ, ನಾವು ಮಾರ್ನಿಂಗ್ ಎಷ್ಟು ಬೇಗ ಕೆಲಸಗಳನ್ನು ಮಾಡ್ಕೊಳ್ತೀವೋ ಅಷ್ಟು ನಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಲೇಟ್ ಆಯಿತು ಅಂದರೆ, ನಿಮಗೆಲ್ಲ ಹೇಗೋ ಗೊತ್ತಿಲ್ಲ, ಬಟ್ ನನಗಂತೂ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ರೆ ನನಗೆ ಏನು ಕೆಲಸ ಮಾಡೋಕ್ಕೆ ಮೂಡೇ ಇರೋದಿಲ್ಲ. ಸ್ವಲ್ಪ ಅಲ್ಲಲ್ಲೇ ನಾನು ಸ್ವಲ್ಪ ನಿಧಾನಕ್ಕೆ ಸ್ಟಾಪ್ ಆಗ್ತಾ ಹೋಗುತ್ತೆ ನನ್ನ ಕೆಲಸ. ಅದೇ ಮಾರ್ನಿಂಗ್ ನಾನೇನಾದರೂ ಇಂಟ್ರೆಸ್ಟಲ್ಲಿ ಸ್ಟಾರ್ಟ್ ಮಾಡಿದೆ ಅಂದರೆ 8:30 9 o'clock ಒಳಗೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಈಗ ಹೇಗಿದ್ದರೂ ಸ್ಕೂಲ್ಗೆ ಹಾಲಿಡೇಸ್ ಇರೋದ್ರಿಂದ ಆ ರೀತಿಯಾಗಿ ಟೈಮನ್ನು ಸ್ಪೆಂಡ್ ಮಾಡ್ತೀನಿ. ಇಲ್ಲದಿದ್ದರೆ 11:30 ಆಗುತ್ತೆ. ಹೀಗೆ ಅಡುಗೆ ಎಲ್ಲ ಮಾಡಿಕೊಂಡು ಎಲ್ಲ 11:30 ತನಕ ಟೈಮ್ ಸ್ಪೆಂಡ್ ಮಾಡಿದ್ರೂ ನೆಕ್ಸ್ಟ್ ನಮ್ಮದೇ ಆದಂಥ ಟೈಮನ್ನು ನಾವು ಕೊಡಬೇಕಲ್ವಾ. ಸೊ ನಾನಂತೂ ಆವತ್ತಿನ ದಿನ ತುಂಬಾ ಲೇಸಿಯಾಗಿದ್ದೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳಬೇಕು ಅಂದರೆ. ಆದರೂ ವ್ಲಾಗನ್ನು ಮಾಡಬೇಕು, ತುಂಬ ದಿನ ಆಯಿತು. ಏನೋ ಬ್ಯುಸಿ ಅದು ಇದು ಅಂದ್ಕೊಂಡು ನನಗೆ ಆಗಲೇ ಇಲ್ಲ ವ್ಲಾಗ್ ಮಾಡೋದಕ್ಕೆ. ಸೊ ವ್ಲಾಗ್ ಮಾಡಲೇಬೇಕು ಅಂತ ಹೇಳಿ ನಾನು ಮಾಡ್ತಾ ಹೋದೆ. ಸೊ ಇಲ್ಲಿ ಕಸ ಎಲ್ಲ ಗುಡಿಸ್ಕೊಂಡು, ಮನೆಯೆಲ್ಲ ಎಷ್ಟೇ ಲೇಸಿ ಆದ್ರೂ ಕೂಡ, ಲೇಸಿ ಫೀಲ್ ಆದ್ರೂ ನೆಲ ಒರೆಸೋದೇ ನಾನು ಖಂಡಿತವಾಗ್ಲೂ ಇರೋದೇ ಇಲ್ಲ. ನೆಲ ಎಲ್ಲ ಒರೆಸಲೇಬೇಕು ನನಗೆ. ಹಾಗೆ ಎಲ್ಲ ನೆಲ ಎಲ್ಲ ಒರೆಸ್ಕೊಂಡು ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೆ. ಈಗ ನಾನು ನಿಮ್ಮ ಜೊತೆ ಸ್ವಲ್ಪ ಹೇಳಬೇಕು ಅಂತ ಹೇಳಿದ್ರೆ ಏನಪ್ಪ ಅಂದರೆ, ಕೆಲವೊಂದು ಸರಿ ನಾವು ಯಾವಾಗಲೂ ಕೂಡ ಎಲ್ಲ ಕೆಲಸಗಳನ್ನು ಕೂಡ ಒಂದೇ ರೀತಿ ಮಾಡ್ಕೊಳ್ಳೋದು ಕಷ್ಟನೇ ಆಗ್ತಾ ಇರುತ್ತೆ. ಪ್ರತಿಯೊಂದೂ ಕೂಡ ಸ್ವಲ್ಪ ನಾವೇನು ಮಾಡ್ತೀವಿ, ಬೇರೆ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ. ಕೆಲವೊಮ್ಮೆ ನಮಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಕೆಲಸ ಮಾಡೋದಕ್ಕೆ, ಕೆಲವೊಮ್ಮೆ ತುಂಬ ಲೇಸಿ ಆಗಿರ್ತೀವಿ. ಎರಡೂ ಕೂಡ ನಾವು ಕೂಡ ಹ್ಯೂಮನ್ ಬೀಯಿಂಗ್ ಅಲ್ವಾ, ಆ ರೀತಿ ಆಗುವಂಥದ್ದು. ಇನ್ನೇನು ಸ್ವಲ್ಪ ದಿನ ಇದೆ, ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಆಮೇಲೆ ಬ್ಯುಸಿ ಆಗಿಬಿಡ್ತೀನಿ. ಒಂದು 5 o'clock 4:30ಗೆಲ್ಲ ಎದ್ಬಿಡಬೇಕು, ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿದ್ರೆ ಬ್ಯುಸಿ ಆಗಿಬಿಡುವಂಥದ್ದು. ಹಾಗೆ ಏನಪ್ಪ ಅಂತ ಹೇಳಿದ್ರೆ, ನಾವು ಟೈಮ್ ಇದ್ದಾಗ ನಮಗೆ ಯಾವಾಗ ಚೆನ್ನಾಗಿ ಏನೋ ಒಂದು ಮಾಡಬೇಕು ಅಂತ ಅನ್ನಿಸ್ತಿರುತ್ತೋ ಆವಾಗ ನಾವು ಮಾಡ್ಕೊಂಬಿಡಬೇಕು. ಅಂದರೆ ಈಗ ಒಂದು ಸುಮ್ಮನೆ ಕೂತಿರ್ತೀವಿ, ಆಗ ನಾವೊಂದು ಕಿಟಕಿನ ಒರೆಸೋದಾಗಿರ್ಬೋದು, ಅದನ್ನು ಕಿಟಕಿ ಒರೆಸ್ಕೊಳ್ಳೋದಾಗಿರ್ಬೋದು, ಅಥವಾ ಡೋರ್ ಒರೆಸೋದಾಗಿರ್ಬೋದು, ಈ ರೀತಿ ಚಿಕ್ಕ ಪುಟ್ಟ ಕ್ಲೀನಿಂಗನ್ನು ಮಾಡಿಕೊಂಡ್ರೆ ಒಂದೇ ಸರಿ ಮಾಡುವಂಥ ಹೆಕ್ಟಿಕ್ ಇರೋದಿಲ್ಲ. ನಾನು ಈ ರಜೆಯಲ್ಲಿ ಹೇಗೆ ಮಾಡಿದೆಪ್ಪ ಅಂತ ಹೇಳಿದ್ರೆ, ಒಂದೊಂದು ದಿನ ಒಂದೊಂದು ರೂಮ್ಸನ್ನು ನಾನು ಕ್ಲೀನ್ ಮಾಡಿರುವಂಥದ್ದು, ಅಂದರೆ ಡೀಪ್ ಕ್ಲೀನಿಂಗ್ ಮಾಡಿರುವಂಥದ್ದು. ಇವತ್ತು ಸ್ವಲ್ಪ ಆರಾಮಾಗಿದ್ದೀನಿ ಅಂತ ಹೇಳಿದ್ರೆ ಒಂದು ರೂಮ್ ಮಾಡಿದರೆ ನೆಕ್ಸ್ಟ್ ನಾಳೆನೇ ಮಾಡಬೇಕು ಅಂತಿಲ್ಲ, ನೆಕ್ಸ್ಟ್ ಇನ್ನೊಂದು ದಿನ ನಾನು ಇನ್ನೊಂದು ರೂಮನ್ನು ಮಾಡ್ತಾಯಿದ್ದೆ. ಹಾಗೆ ಕಿಚನ್ ಅದೆಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ನೋಡ್ಬೋದು, ನಾನು ಅಕ್ಕಿ ಹಿಟ್ಟನ್ನು ನಿಮಗೆ ತೋರಿಸ್ದೆ. ಮಾರ್ನಿಂಗ್ ರೊಟ್ಟಿ ಮಾಡಿದ್ದೆ. ರೊಟ್ಟಿ ಮಾಡಿ ಅಕ್ಕಿ ಹಿಟ್ಟು ಸ್ವಲ್ಪ ಉಳಿದಿತ್ತು, ಅದನ್ನು ಒಂದು ಬೌಲ್ಗೆ ಹಾಕಿಟ್ಟೆ. ನನ್ನ ಹಸ್ಬೆಂಡ್ ಚಿಕನ್ ತೊಗೊಂಬರ್ತೀನಿ ಅಂತ ಹೇಳಿದರು, ಅದಕ್ಕೆ ರೊಟ್ಟಿ ಮಾಡಬೇಕು ಅಂಥೇಳಿ ಇಟ್ಟೆ. ಅವ್ರು ಮಧ್ಯಾಹ್ನ ಬರಲಿಲ್ಲ ಅವರು, ನಾನೊಬ್ಬಳೇ ಆಗಿಬಿಟ್ಟೆ. ಹಾಗಾಗಿ ನಾನೊಂದು ಸೂಪರಾದ ರೆಸಿಪಿಯನ್ನು ಮಾಡಿದೆ ನೋಡಿ. ಇದು ಸ್ಟವ್ ಕ್ಲೀನ್ ಮಾಡ್ತಾ ಇದ್ದೀನಿ. ನೀವು ಅದು ವಿಮ್ ಲಿಕ್ವಿಡ್, ಒಂದು ಬಾಕ್ಸ್ ವಿಮ್ ಲಿಕ್ವಿಡ್ ಬರುತ್ತಲ್ಲ, ಅದಕ್ಕೆ ಆ ಸ್ಪ್ರೇ ಇದನ್ನು ಹಾಕ್ಕೊಂಡು, ಅದನ್ನು ನಾನೇ ಮಾಡ್ಕೊಂಡಿರೋ ಲಿಕ್ವಿಡ್ ಏನಪ್ಪ ಅಂತ ಹೇಳಿದ್ರೆ, ಅದಕ್ಕೆ ವಿಮ್ ಲಿಕ್ವಿಡ್ ಸ್ವಲ್ಪ ಹಾಕ್ಕೊಂಡು, ಆಮೇಲೆ ಬಟ್ಟೆ ಗೋಲಿ ಅಂತ ಹೇಳ್ತಾರೆ, ಆ ಬಟ್ಟೆ ಗೋಲಿಯನ್ನು ಪುಡಿ ಮಾಡಿ ಹಾಕ್ಕೊಂಡು, ಒಂದೆರಡು ಕರ್ಪೂರ ಅದನ್ನು ಕೂಡ ಪುಡಿ ಮಾಡಿ ಹಾಕ್ಕೊಂಡು, ಅದಕ್ಕೊಂದು ಲಿಕ್ವಿಡನ್ನು, ಆ ರೀತಿಯಾಗಿ ಒಂದು ಲಿಕ್ವಿಡನ್ನು ನಾನು ರೆಡಿ ಮಾಡ್ಕೊಂಡು
ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಎಲ್ಲ ಹಚ್ಕೊಂಡು ಸ್ವಲ್ಪ ತಿಕ್ಕಿ ಅದನ್ನು ಹಾಗೆ ಬಿಡಬೇಕು. ಆ ಲಿಕ್ವಿಡ್ ಹಾಕಿ ಬಿಟ್ಟಿದ್ದೆ, ಆಮೇಲೆ ಅದನ್ನು ತಿಕ್ಕಿದ್ದು ಆ ಲಿಕ್ವಿಡ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಏನಾದರೂ ಕಲೆ ಎಲ್ಲ ಇದ್ದರೆ. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಅದನ್ನು ಒರೆಸಿ ತೋರಿಸ್ತೀನಿ. ಅದಷ್ಟು ಮಾಡಿ ಅದನ್ನು ಹಾಗೆ ಇಟ್ಟೆ. ನೆಕ್ಸ್ಟ್ ನಾನು ಏನು ಮಾಡಿದೆ, ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಆದಮೇಲೆ ನೋಡಿ ಇದನ್ನು ಸೋಪ್ ಇತ್ತಲ್ವ ಅದನ್ನು ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡೆ. ಈಗ ಡ್ರೈ ಬಟ್ಟೆಯಲ್ಲಿ ಒರೆಸಿದ್ರೆ ಎಷ್ಟು ಕ್ಲೀನ್ ಆಯಿತು ಅಂತ ಹೇಳಿದ್ರೆ ತುಂಬಾ ಕ್ಲೀನ್ ಆಗುತ್ತೆ. ನೀವು ಕೂಡ ಆ ರೀತಿ ಲಿಕ್ವಿಡನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಪಾತ್ರೆ ತೊಳೆಯೋಕ್ಕೆ ಹೇಗಿದ್ದರೂ ವಿಮ್ ಲಿಕ್ವಿಡನ್ನು ತೊಗೊಂಡು ಬರ್ತೀರಲ್ವ, ಸೊ ಅದೇ ಲಿಕ್ವಿಡಲ್ಲಿ ನೀವು ಇದನ್ನು ಕೂಡ ಮಾಡ್ಕೊಳ್ಬೋದು. ಈಗ ನೋಡಿ ಅದನ್ನು ಡ್ರೈ ಬಟ್ಟೆಯಲ್ಲಿ ಒರೆಸ್ಬೇಕು, ತುಂಬ ಚೆನ್ನಾಗಾಗತ್ತೆ. ನಾನು ಈ ಮೇಲ್ಗಡೆ ಕಟ್ಟೆನೂ ಕೂಡ ಒರೆಸ್ಕೊಳ್ಳೋದು ಡೈಲಿ ಒರೆಸ್ತೇನೆ ನಾನು. ಅಡುಗೆ ಆದ ತಕ್ಷಣ ಫಸ್ಟ್ ಸ್ಟವ್ ಅದು ಇದು ಎಲ್ಲದನ್ನು ಕೂಡ ಕ್ಲೀನ್ ಡೈಲಿ ಮಾಡ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಒಂದೇ ಸರಿ ನಾವು ಡೈಲಿ ಮಾಡಿಕೊಂಡ್ರೆ ಅಷ್ಟು ನಮಗೆ ಹೆಕ್ಟಿಕ್ ಆಗೋದಿಲ್ಲ. ಇಲ್ಲದಿದ್ದರೆ ತುಂಬಾ ಕಿರಿಕಿರಿ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ತುಂಬ ದಪ್ಪ ಹಿಡಿಯುತ್ತೆ ಕಲೆ ಏನೇ ಇದ್ದರೂ ಕೂಡ, ಅದನ್ನು ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ನೋಡಿ ಈಗ ಡ್ರೈ ಬಟ್ಟೆಲಿ ಒರೆಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ, ನೋಡಿ ಎಷ್ಟು ಕ್ಲೀನಾಗಿದೆ. ಈ ಸ್ಟವ್ಗೆ ಒಂದು 5 ಇಯರ್ಸ್ ಆಯಿತು ಅನಿಸುತ್ತೆ. 5 ಇಯರ್ಸಿಂದ ಇದೇ ಸ್ಟವನ್ನು ನಾನು ಯೂಸ್ ಮಾಡ್ತಿರೋವಂಥದ್ದು. 5 ಇಯರ್ಸಿಂದ ಅಷ್ಟು ನೀಟಾಗಿ ಇದೆ. ತುಂಬ ಖುಷಿಯಾಗತ್ತೆ. ಯಾವುದೋ ಬ್ರ್ಯಾಂಡೆಡ್ ಕಂಪೆನಿದು ಅಲ್ಲ, ಯಾವುದೋ ಒಂದು ಸಾಮಾನ್ಯ ಒಂದು ನಾರ್ಮಲ್ ಕಂಪೆನಿಯದು, ಇಂಪೆಕ್ಸ್ ಅಂತ. ಸೊ ತುಂಬ ಚೆನ್ನಾಗಿ ಬಂದಿದೆ ಸ್ಟವ್ ಮಾತ್ರ. ನನಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮನ್ನು ಇದು ಕೊಟ್ಟಿಲ್ಲ. ನೀಟಾಯಿತು, ಅದನ್ನೆಲ್ಲ ವಾಶ್ ಮಾಡಿ ಆಯಿತು. ಪಾತ್ರೆನೂ ತೊಳೆದಾಯಿತು ನಂದು. ಆ ಪಾತ್ರೆ ತೊಳೆದು ಈಗ ಅಡುಗೆ ಮನೆ ಕಟ್ಟೆನೆಲ್ಲ ಕ್ಲೀನಾಗಿ ಒರೆಸಿ, ಇನ್ನು ನೆಲ ಒರೆಸೋದು ಬಾಕಿ ಇದೆ. ಕಸ ಗುಡಿಸ್ಕೊಂಡು ಬಿಡೋದು ಫಸ್ಟು ನಾನು, ಆಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ನಾನು ನೆಲ ಒರೆಸ್ಕೊಂಡು ಬಿಡೋದು. ಇದು ನನ್ನ ಡೈಲಿ ರುಟೀನ್ ಆಗಿರುತ್ತೆ. ಹಾಗೆ ಸ್ಕೂಲ್ಗೆ ಹೋಗಬೇಕು ಅಂದಾಗ ಇನ್ನೂ ಫಾಸ್ಟಾಗಿರುತ್ತೆ. ನೋಡಿ ಯಾರು ನನ್ನ ಹಸ್ಬೆಂಡ್ ಕೂಡ ಬರೋದಿಲ್ಲ ಅಂದರು, ಮಗ ಕೂಡ ಊಟಕ್ಕಿರಲಿಲ್ಲ. ನಾನು ಒಬ್ಬಳೇ ಅಲ್ವಾ, ಏನಾದರೂ ಸ್ವಲ್ಪ ಮಾಡ್ಕೊಳ್ಳೋಣ. ಹಾಗೆ ಸಂಜೆ ಯಾರಾದರೂ ಬಂದರೆ ಚಟ್ನಿ ಆಗುತ್ತೆ, ಬಿಸಿ ಬಿಸಿ ರೈಸ್ ಮಾಡಿಕೊಂಡು ಚಟ್ನಿ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಚಟ್ನಿನ ಮಾಡ್ತಿದ್ದೇನೆ ಫ್ರೆಂಡ್ಸ್. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಗಪ್ಪ ಅಂದರೆ, ಒಂದು ಈರುಳ್ಳಿ, 4 ಒಣಮೆಣಸಿನ್ಕಾಯಿ, 3 ಬೆಳ್ಳುಳ್ಳಿ ಮತ್ತು ಉಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣು, ಇದಿಷ್ಟೇ ಆಯಿತಾ. ಹುಣಸೆ ಹಣ್ಣನ್ನು ಫ್ರೈ ಮಾಡೋದು ಬೇಡ. ಇದು ಉಳಿದ ಐಟಮ್ಗಳನ್ನೆಲ್ಲ ನಾವೇನು ಮಾಡಬೇಕು, ಚೆಂದ ಫ್ರೈ ಮಾಡಬೇಕು. ಫ್ರೈ ಮಾಡಿ ಅದನ್ನು ಮಿಕ್ಸಿ ಮಾಡಿ ಅದಾದ ಮೇಲೆ ಅದಕ್ಕೊಂದು ಲೈಟಾಗಿ ಒಗ್ಗರಣೆಯನ್ನು ಹಾಕಬೇಕು. ಚೂರು ಎಣ್ಣೆ ಹಾಕಿ ಒಗ್ಗರಣೆ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆಯನ್ನು ಮಾಡಬೇಕು. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಷ್ಟು ಆದಮೇಲೆ ಸಂಜೆ ನಾನು ದೇವರಿಗೆ ದೀಪವನ್ನು ಹಚ್ಚಿದೆ. ಸೊ ಇದೊಂದು ನನ್ನ ಪುಟ್ಟದಾದಂತಹ ಒಂದು ವ್ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.